ನಮಸ್ಕಾರ, ಇದು JB63 ಅಪ್ಡೇಟ್. ಹಳ್ಳಿ ತಾಲೂಕು ಅರಸೀಕೆರೆ ಹೋಬಳಿ ಕೋಡೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ KG ಶಿವಯೋಗಿ ಹಾಗೂ ಉಪಾಧ್ಯಕ್ಷರಾಗಿ DK ಪರ್ಸಪ್ಪ ಅವಿರೋಧವಾಗಿ ಬುಧವಾರ ಆಯ್ಕೆಯಾದರು. M ವಿಜಯಕುಮಾರ್ ಹಾಗೂ KM ಮಂಜುನಾಥಯ್ಯ ಅವರ ಕ್ರಮವಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ತೆರವಾದ ಸ್ಥಾನಕ್ಕೆ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಎಂದು ಚುನಾವಣಾಧಿಕಾರಿ JM ಸುರೇಂದ್ರ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡ ಯರಬಳ್ಳಿ ಉಮಾಪತಿ, ಡಿ ಸಿದ್ದಪ್ಪ, ರವೀಂದ್ರನಾಥ್, ಕೆಂಚಪ್ಪ, ಚನ್ನಬಸಪ್ಪ, ಕೆಂಚನಗೌಡ, ರಾಮನಗೌಡ, ಹನುಮಂತಪ್ಪ, ಪರ್ಸಪ್ಪ, ನಿರ್ದೇಶಕ ದೊಡ್ಡಸಿದ್ದಪ್ಪ, ಭರ್ಮಪ್ಪ, ಕೊಟ್ರೇಗೌಡ, ಶೇಖರ್ ನಾಯ್ಕ್, ಕಾಮಪ್ಪ, ಗಣೇಶ್, ಮಲ್ಲಮ್ಮ, ಪುತ್ರಮ್ಮ, ರಾಜನಾಯ್ಕ್, ಬಾಬಣ್ಣ, ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲೇಶ್ ಇತರರು ಇದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಿರೂಪಣೆ ವೀಣಾ ಮೇಡಮ್ ಅವರು. ನಮಸ್ಕಾರ, ಇದು JB63 ಅಪ್ಡೇಟ್ಸ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಆಯ್ಕೆ ಮಾಡಿದ್ವಿ. ಅದು ಎಲ್ಲರಿಗೂ ಕೂಡ ನಮ್ಮೆಲ್ಲ ಮುಖಂಡರಿಗೂ ಅದಕ್ಕೆ ನಾವು ಪ್ರತಕ್ತವಾಗಿ ನಾವು 12 ಜನ ಕೂತ್ಕೊಂಡು ನಮಗೆ ಗೊತ್ತಾಗದೇ ಇದ್ದವನ್ನ ಹಿರಿಯರನ್ನ ಕೇಳಿ ಸಲಹೆ ಪಡೆದು ನಾವು ನಿರ್ಣಯ ತಗೊಂತೀವಿ. ಇನ್ನು ಬರ್ತಕ್ಕಂಥ 4 ವರ್ಷ ಅವಧಿಯಲ್ಲಿ ನಾವು ಖಂಡಿತವಾಗಿ ಇದನ್ನ ನಡೆದಾಡ ಸ್ಥಿತಿ ತಂದೆ ತರ್ತೀವಿ ಅಂತಕ್ಕಂಥ ಮಾತನ್ನು ನಾನು ಭರವಸೆನ ನೀವು ನಿಮ್ಮೆಲ್ಲರ ಸಹಕಾರದೊಂದಿಗೆ ತರ್ತೀವಿ ಅಂತ ಭರವಸೆನ ನಾನು ಈ ಸಂದರ್ಭದಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಅವರ ಮೇಲೆ ಗುರುತರವಾಗಿರ್ತಕ್ಕಂಥ ಅನೇಕ ಜವಾಬ್ದಾರಿಗಳು ಇವೆ. ಬೇರೆಯವರು ಮಾತಾಡಿದಷ್ಟು ಸುಲಭ ಇಲ್ಲ. ಸುಮ್ಮನೆ ಕೇಕೆ ಹೊಡೆಯೋದು, ಮಾತಾಡೋದು, ಇಂಥವುಗಳನ್ನೆಲ್ಲ ಬಿಟ್ಟು ಸತ್ಯವಾದ ವಿಷಯ ಏನಿರ್ತೈತೋ ಕುಂತ್ಕೊಂಡು ಸಮಾಲೋಚನೆ ಮಾಡಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಕೆಲಸವನ್ನು ನಮ್ಮ ರೈತರು ಮಾಡಬೇಕು. ಅವಿರೋಧವಾಗಿ ನಾವು ಪಕ್ಷ ಇಲ್ಲದೆ 12 ಜನ ಒಂದೇ ಕುಟುಂಬ ಅಂತಂದು ಹೇಳಿ ನಾವು ಮೆಂಬರ್ನ ಆಯ್ಕೆ ಮಾಡಿದ್ವಿ. ಅದರಿಂದ ಎಲ್ಲರೂ ಪಕ್ಷಪಾತ ಏನು ಬರೋಲ್ಲ, ಎಲ್ಲರೂ ಒಮ್ಮತದಿಂದ ಸೊಸೈಟಿ ಉದ್ಧಾರ ಆಗ್ತದೆ.